ತಿತ್ತರಂತ ಪೊಳ್ದೆ ವಯ್ಯಪ್ಪ, ಪ್ರೀತಿ ಕರುಣೆರ ದುರ್ಗಿ, ಗತ್ತು ಗಾಂಭೀರ್ಯತ್ರ ಕಾರಣಂಗ, ಊರುನಾಡು ಕಾತಳತ ಮೂಂದು ಕಾಲಕ್ಕೊಮ್ಮ ಬಪ್ಪ ಹೊದಿರ ನಮ್ಮೆ 12 ಕೊಂಬು 35 ನಾಡ್ರ ಎಲ್ಲ ಕೊಡುವ ಮಾಜನಕ್ಕೆ ಲೋಕ ಕೇಳಿಪಟ್ಟ ಬೆಸಕೂರು ಭದ್ರಕಾಳಿ ಅಮ್ಮೆರ ಮಾಯತ್ತ ಬೋರ್ಡ್ಕ್ಕೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋವನ್ನು ದಯವಿಟ್ಟು ದೊಡ್ಡ ಮಟ್ಟದಲ್ಲಿ ಕೊನೆಯವರೆಗೂ ನೋಡಲೇಬೇಕು. ನೀವು ಕೊನೆಯವರೆಗೂ ನೋಡಿದ್ರೆ ಮಾತ್ರ ಇದರ ನಿಜವಾದಂತಹ ಒಂದು ಫೀಲ್ ಅಂತ ಏನಿದೆ ಅದು ನಿಮಗೆ ಖಂಡಿತ ಸಿಗುತ್ತೆ. ಹಾಯ್ ಹಲೋ ನಮಸ್ಕಾರ, ಸಮಸ್ತ ಭೀಮ್ ಸ್ಟ್ರೀಮ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನು ಭೀಮಯ್ಯ ಬಚ್ಚಮಡ. ಇವತ್ತು ನಿಮ್ಮ ಮುಂದೆ ಮತ್ತೊಂದು ವಿಡಿಯೋದ ಮೂಲಕ ಬರ್ತಾ ಇದ್ದೀನಿ. ಅದು ಬೇರೆ ಯಾವುದೂ ಅಲ್ಲ, ಕೊಡಗಿನಲ್ಲಿ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕೊಡಗಿನಲ್ಲಿ ಪ್ರಾಬಲ್ಯ ಹೊಂದಿರತಕ್ಕಂಥ ಬೋರ್ಡ್ನಮ್ಮೆ ಅನ್ನುವಂತಹ ಕೊಡವ ಟ್ರೈಬ್ ಫೆಸ್ಟಿವಲ್, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾಯಿದ್ದೀನಿ. ಸೊ ಈ ಫೆಸ್ಟಿವಲ್ಗೆ ಸಂಬಂಧಪಟ್ಟಂತೆ ಕೇವಲ ಕ್ಲಿಪ್ಪಿಂಗ್ಸ್ಗಳನ್ನ ಮಾತ್ರ ಜೋಡಿಸ್ಕೊಂಡು ಒಂದು ವೀಡಿಯೋವನ್ನು ಮಾಡೋದಕ್ಕಿಂತ ಆ ಒಂದು ಹಬ್ಬಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿಗಳನ್ನ, ಒಂದಷ್ಟು ಅದರ ಇತಿಹಾಸದ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು, ನಾನೇನು ಕೇಳಿದ್ದೀನಿ, ನಾನೇನು ನೋಡಿದ್ದೀನಿ, ಅದನ್ನು ಉಪಯೋಗಿಸ್ಕೊಂಡು ಒಂದು ಸಣ್ಣ ಪರಿಚಯ ಮಾಡೋಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಬೋರ್ಡ್ನಮ್ಮೆ ಅನ್ನುವಂಥದ್ದು ನಾವು ಕೊಡವರು, ಎಲ್ಲರಿಗೂ ಗೊತ್ತಿರುವಂತೆ ಕೊಡವರು ಬುಡಕಟ್ಟು ಜನಾಂಗ. ಈ ಬುಡಕಟ್ಟು ಜನಾಂಗದ ಒಂದು ವಿಶೇಷವಾದಂಥ ಹಬ್ಬ ಬೋರ್ಡ್ನಮ್ಮೆ ಅನ್ನುವಂಥದ್ದು. ಇದು 3 ವರ್ಷಗಳಿಗೆ ಒಂದು ಸಲ ವಿಶೇಷವಾಗಿ ನಮ್ಮ ಊರು ಬೆಸಗೂರಿನಲ್ಲಿ ಆಚರಿಸಲಾಗುತ್ತೆ. ಆದರೆ ಬೇರೆ ಕಡೆ ಪ್ರತಿ ವರ್ಷ ಅದನ್ನು ಆಚರಣೆ ಮಾಡ್ತಾರೆ. ಈ ಒಂದು ಹಬ್ಬದ ವಿಶೇಷ ಏನಂತಂದರೆ ಭದ್ರಕಾಳಿ ಮತ್ತು ಅಯ್ಯನ್ ದೇವರ ಒಂದು ವಿವಾಹ ವಾರ್ಷಿಕೋತ್ಸವದ ಒಂದು ಸಂಭ್ರಮವನ್ನು ಕೊಡವರು ಯಾವ ರೀತಿಯಲ್ಲಿ ನಮ್ಮ ಸಂಸ್ಕೃತಿಗೆ ಅನುಗುಣವಾಗಿ ಯಾವ ರೀತಿ ಆಚರಣೆ ಮಾಡ್ತಾರೆ ಅನ್ನೋದು ಈ ಬೋರ್ಡ್ನಮ್ಮೆಯ ಒಂದು ವಿಶೇಷ. ಈ ಬೋರ್ಡ್ನಮ್ಮೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಖಂಡಿತವಾಗಲೂ ದೇಶದಾದ್ಯಂತ ಇದೆ. ಬೇರೆ ಬೇರೆ ಕಡೆ ಅವರವರ ಒಂದು ಸಂಸ್ಕೃತಿಗೆ ಅನುಗುಣವಾಗಿ ಈ ಒಂದು ಭದ್ರಕಾಳಿ ತಾಯಿಯ ಆರಾಧನೆಯನ್ನು ಮಾಡ್ತಾರೆ. ಅಯ್ಯನ್ ದೇವ ಮತ್ತು ಭದ್ರಕಾಳಿಯ ಅಮ್ಮೆಯ ಒಂದು ವಿವಾಹ ವಾರ್ಷಿಕೋತ್ಸವ ಅಂತ ನಾನೇನು ಮೊದಲು ಹೇಳಿದೆ. ಈ ಅಯ್ಯನ್ ದೇವ ಅನ್ನುವಂಥದ್ದು ಒಂದು ಉಗ್ರ ಸ್ವರೂಪಿಯಾದಂತಹ ಒಂದು ದೇವರಾಗಿರುತ್ತೆ. ಇದು ಅದರ ಕಥೆ ಹೇಳಬೇಕಂತಂದರೆ, ಮಹಾಪಾರ್ವತಿ ಏನಿದ್ದಾರೆ ಅವರ ಮತ್ತೊಂದು ಹೆಸರು, ಮತ್ತೊಂದು ರೂಪ ಏನಿದೆ ಅದು ದಾಕ್ಷಾಯಿಣಿಯ ತಂದೆ ದಕ್ಷ ಮಹಾರಾಜನು ವಿಶೇಷವಾದಂಥ ಒಂದು ಯಜ್ಞವನ್ನು ತನ್ನ ಅರಮನೆಯಲ್ಲಿ ಮಾಡ್ತಾನೆ. ಆ ಸಂದರ್ಭದಲ್ಲಿ ಈಶ್ವರನನ್ನು ಒಬ್ಬನ್ನ ಬಿಟ್ಟು ಇನ್ನೆಲ್ಲರನ್ನೂ ಅದಕ್ಕೆ ಅತಿಥಿಗಳಾಗಿ ಕರೆದಿರ್ತಾನೆ. ಆದರೆ ಈಶ್ವರನನ್ನು ಅವನು ಕರೆಯೋದಿಲ್ಲ, ಇನ್ವೈಟ್ ಮಾಡಲ್ಲ. ಈ ಸಂದರ್ಭದಲ್ಲಿ
ಮನನೊಂದಂತಹ ದಾಕ್ಷಾಯಿಣಿ ಅಗ್ನಿ ಪ್ರವೇಶ ಮಾಡಿ ಅಲ್ಲಿ ಆತ್ಮಹತ್ಯೆ ಮಾಡ್ಕೋತಾಳೆ. ಸೊ ಈ ಒಂದು ಕಥೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಅದೇ ರೀತಿ ಇದರಿಂದ ತೀವ್ರವಾಗಿ ಮನನೊಂದಂತಹ ಶಿವನು ತನ್ನ ಉಗ್ರ ಸ್ವರೂಪವನ್ನು ತೆಗೆದು ತುಂಬ ದೊಡ್ಡ ಮಟ್ಟದಲ್ಲಿ ಶಿವನಿಗೆ ಒಂದು ಕೋಪ ಬರುತ್ತೆ. ಆ ಸಂದರ್ಭದಲ್ಲಿ ಶಿವನ ಒಂದು ರುದ್ರ ತಾಂಡವದ ಒಂದು ನೃತ್ಯವನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಶಿವನ ಜಟೆಯು ನೆಲಕ್ಕೆ ಬಡಿದು ಅಥವಾ ಕಲ್ಲಿಗೆ ತಾಗಿ ಅಲ್ಲಿ ಹುಟ್ಟುವಂಥದ್ದೇ ಅಯ್ಯನ್ ದೇವ, ವೀರಭದ್ರ ಸ್ವಾಮಿ ಅಂತ ಏನು ಕರಿತೀವಿ. ಇದೇ ವೀರಭದ್ರ ಸ್ವಾಮಿಗೆ ಕೊಡವ ನಮ್ಮ ಇದರಲ್ಲಿ ಅಯ್ಯನ್ ದೇವ ಅನ್ನುವಂಥ ಹೆಸರಿನಲ್ಲಿ ಪೂಜೆ ಮಾಡ್ತೀವಿ. ಸೊ ವೀರಭದ್ರ ಸ್ವಾಮಿಯ ಒಂದು ಸ್ವರೂಪ ತಾಳುತ್ತೆ. ಆ ವೀರಭದ್ರ ಸ್ವಾಮಿ ಎಲ್ಲರನ್ನೂ ಸಂಹಾರ ಮಾಡ್ತಾನೆ. ಆ ದಕ್ಷಿಣ ಅರಮನೆಗೆ ತೆರಳಿ ಎಲ್ಲರನ್ನಂದರೆ ಸಂಪೂರ್ಣವಾಗಿ ದೊಡ್ಡ ಮಟ್ಟದ ಒಂದು ಸಂಹಾರ ಮಾಡ್ತಾನೆ. ಇದು ಶಿವನ ಉಗ್ರ ರೂಪದಿಂದ ಜನ್ಮ ತಾಳಿದಂತಹ ವೀರಭದ್ರ ಸ್ವಾಮಿ ಅಯ್ಯನ್ ದೇವನ ಕತೆ. ಸೊ ಈ ಒಂದು ಉಗ್ರ ಸ್ವರೂಪವನ್ನು, ಆ ಒಂದು ಕೋಪವನ್ನು ತಣಿಸಲಿಗೋಸ್ಕರ ಮತ್ತೊಮ್ಮೆ ಎಲ್ಲ ದೇವಾನುದೇವತೆಗಳು ಈಶ್ವರನಲ್ಲಿ ಮೊರೆ ಇಟ್ಟಾಗ ಈಶ್ವರನು ತನ್ನ ತ್ರಿಶೂಲದಿಂದ ಒಂದು ಹೆಣ್ಣಿಗೆ ಜನ್ಮವನ್ನು ಕೊಡ್ತಾಳೆ. ಅವಳೇ ಭದ್ರಕಾಳಿ. ತೀವ್ರ ಸೌಂದರ್ಯವತಿಯಾಗಿರ್ತಕ್ಕಂಥ ಭದ್ರಕಾಳಿ ಈ ಒಂದು ಅಯ್ಯನ್ ದೇವ ಅಥವಾ ವೀರಭದ್ರ ಸ್ವಾಮಿಯ ಒಂದು ಕೋಪವನ್ನು ಕಡಿಮೆಗೊಳಿಸುವಲ್ಲಿ, ತಣಿಸುವಲ್ಲಿ ಯಶಸ್ವಿ ಆಗ್ತಾಳೆ ಮತ್ತು ಅವರಿಬ್ಬರಳು ಮದುವೆ ಆಗ್ತಾರೆ. ಈ ಒಂದು ಮದುವೆ ಸಮಾರಂಭದ ಒಂದು ವಾರ್ಷಿಕೋತ್ಸವವನ್ನು ನಾವು ಬೋಡ್ನಮ್ಮೆ ಅನ್ನುವಂಥ ಕಾನ್ಸೆಪ್ಟಲ್ಲಿ ಆ ಒಂದು ಕಲ್ಪನೆಯಡಿಯಲ್ಲಿ ಆಚರಣೆ ಮಾಡ್ತೀವಿ. ನಾನು ಮೊದಲು ಹೇಳಿದಾಗ ಇದು 3 ವರ್ಷಕ್ಕೆ ಒಂದ್ಸಲಿ ನಮ್ಮ ಊರಿನಲ್ಲಿ ನಡೆಯುತ್ತೆ. ಆದರೆ ಪ್ರತಿ ವರ್ಷ ಕೆಲವು ಗ್ರಾಮಗಳಲ್ಲಿ ಪ್ರತಿ ವರ್ಷವೂ ಇದನ್ನು ಆಚರಣೆ ಮಾಡ್ತಾರೆ. ಸೊ ನಮ್ಮ ಊರಿನಲ್ಲಿ ಇದನ್ನು ಯಾವ ರೀತಿಯ ಧಾರ್ಮಿಕ ವಿಧಿವಿಧಾನಗಳು ನಡೆಸಿ ಈ ಒಂದು ಬೋಡ್ನಮ್ಮೆಯನ್ನು ಆಚರಣೆ ಮಾಡ್ತೀವಿ ಅನ್ನೋದನ್ನು ನಾನು ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ಬೋಡ್ನಮ್ಮೆಗೆ ಸಂಬಂಧಪಟ್ಟಂತೆ ಒಂದು 4 ಸ್ಥಳಗಳು ತುಂಬ ಇಂಪಾರ್ಟೆಂಟ್ ಆದಂತಹ ರೋಲ್ ಪ್ಲೇ ಮಾಡ್ತವೆ. ಇದು ಯಾವುದಂದರೆ ಬೋಡ್ನಮ್ಮೆಗೆ ಸಂಬಂಧಪಟ್ಟಂತೆ ಅಂಬಲ ಅಂತ ಒಂದು ಸ್ಥಳ ಇದೆ, ಹಾಗೆ ಚೂಳೆರ ಪಟ್ಟಿ ಅಂತ ಒಂದು ಸ್ಥಳ ಇದೆ, ಹಾಗೆ ಅಯ್ಯನ್ ದೇವರ ದೇವಸ್ಥಾನ ಮತ್ತು ಭದ್ರಕಾಳಿ ಅಮ್ಮೆರ ದೇವಸ್ಥಾನ. ಇದು 4 ವಿಶೇಷವಾದಂಥ ಧಾರ್ಮಿಕ ಸ್ಥಳಗಳು ಈ ಒಂದು ಬೋಡ್ನಮ್ಮೆಗೆ ಸಂಬಂಧಪಟ್ಟಂತೆ ಪೂಜಿಸಲ್ಪಡುವಂಥ ಒಂದು ಸ್ಥಳಗಳು. ಚೂಳೆರ ಪಟ್ಟಿಯಲ್ಲಿ ಇದೊಂದು ಚೂಳೆ ಅನ್ನುವಂಥದ್ದು ಒಂದು ಸೂಳೆ ಅನ್ನುವಂಥ ಒಂದು ಕನ್ನಡದ ಒಂದು ಅರ್ಥ, ಸೂಳೆ ಅನ್ನುವಂಥ ಕನ್ನಡದ ಅರ್ಥ. ಆದರೆ ಅದರ ನಿಜವಾದ ಒಳಾರ್ಥ ಅಂತ ಏನಂದರೆ ಡ್ಯಾನ್ಸರ್ಸ್, ನೃತ್ಯಗಾರ್ತಿಯರು ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ. ಈಗ ಅದು ಆ ಅರ್ಥ ಒಂದು ಅಪಭ್ರಂಶ ಆಗಿದೆ. ಆ ಒಂದು ಪರ್ಟಿಕ್ಯುಲರ್ ಸ್ಥಳದಲ್ಲಿ ಈ ಒಂದು ಹಬ್ಬಕ್ಕೆ ಸಂಬಂಧಪಟ್ಟಂತೆ 3 ವರ್ಷಗಳು ಒಂದ್ಸಲಿ ಮಾತ್ರ ಇಡೀ ಊರಿನ ಜನರು ಸೇರಿ ಸಂಭ್ರಮವನ್ನು ಪಡ್ತಾರೆ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಚಟುವಟಿಕೆಗಳು ಅಲ್ಲಿ ನಡೆಯಲ್ಲ, ನಡೆಸಬಾರದು ಕೂಡ. ಹಾಗೆಯೇ ಅಂಬಲ ಅನ್ನುವಂಥದ್ದು ನಮ್ಮ ಬೋಡ್ನಮ್ಮೆ ಪ್ರಾರಂಭ ಆಗುವಂತಹ ಒಂದು ಸ್ಥಳ. ಅಲ್ಲಿಂದನೇ ಬೋಡ್ನಮ್ಮೆಯ ಒಂದು ಉದ್ಘಾಟನೆ ಏನಂತೀವಿ, ಒಂದು ಸಮಾರಂಭದ ಒಂದು ಮಹೋತ್ಸವದ ಒಂದು ಆರಂಭ ಆ ಒಂದು ಸ್ಥಳದಲ್ಲಿ ಆಗುತ್ತೆ. ಮತ್ತು ಪೂಜಿಸಲ್ಪಡುವ ಸ್ಥಳ ಭದ್ರಕಾಳಿ ದೇವಸ್ಥಾನ ಮತ್ತು ಅಯ್ಯನ್ ದೇವರ ದೇವಸ್ಥಾನ ಅಥವಾ ಬೋಟೆಕಾರ ಅಯ್ಯಪ್ಪನ ದೇವಸ್ಥಾನ. ಮೊದಲಿಗೆ ಮಾರಿ ನೀಕು ಅನ್ನುವಂಥ ಒಂದು ಕಾರ್ಯಕ್ರಮ ನಡೆಯುತ್ತೆ. ಮಾರಿ ನೀಕುವ ಕಾರ್ಯಕ್ರಮದಲ್ಲಿ ಈ ಒಂದು ವಿವಾಹ ವಾರ್ಷಿಕೋತ್ಸವದ ಒಂದು ಸಮಾರಂಭಕ್ಕೆ ಮುಂಚೆ ಇಡೀ ಊರನ್ನು ಒಂದು ಶುದ್ಧಗೊಳಿಸುವ ಒಂದು ಪ್ರಕ್ರಿಯೆ ನಡೆಯುತ್ತೆ. ಈ ಒಂದು ಶುದ್ಧಗೊಳಿಸುವಂಥ ಪ್ರಕ್ರಿಯೆಯಲ್ಲಿ ದೇವರ ಆರಾಧಕರು ಮತ್ತು ಊರಿನ ಜನರು ಪ್ರತಿ ಮನೆಗೆ ಭೇಟಿಯನ್ನು ಕೊಡ್ತಾರೆ. ಪ್ರತಿ ಮನೆಗೆ ಭೇಟಿಯನ್ನು ಕೊಟ್ಟು ಯಾವುದೇ ರೀತಿಯ ಒಂದು ನೆಗೆಟಿವ್ ಎನರ್ಜಿ ಅಂತ ಏನಿರುತ್ತೆ, ಆ ನೆಗೆಟಿವ್ ಎನರ್ಜಿಯನ್ನು ಹೊರಗೆಳೆಯುವಂಥ ಒಂದು ಪ್ರಯತ್ನ. ಮಾರಿ ದೇವರನ್ನು ಹೊತ್ತಂಥ ಒಬ್ಬ ವ್ಯಕ್ತಿ ಪ್ರತಿ ಮನೆಗೆ ನಮ್ಮ ಜೊತೆನೇ ಬರ್ತಾರೆ. ಆ ಒಂದು ಮಾರಿ ದೇವರಿಗೆ ನಾವು ವಿಶೇಷವಾಗಿ ಕುಂಕುಮ, ಬಳೆ, ಅರಿಶಿಣ ಇದನ್ನೆಲ್ಲ ಕೊಟ್ಟು ಸತ್ಕಾರ ಮಾಡ್ತೀವಿ. ಅದರ ಜೊತೆಗೆ ಮನೆಯ ಧೂಳನ್ನು ಒಂದು ಸಣ್ಣ ಪ್ಯಾಕೆಟಲ್ಲಿ ಮಾಡಿ ಕೊಡುವಂಥ ಒಂದು ಕಾರ್ಯಕ್ರಮ ನಡೆಯುತ್ತೆ. ಮತ್ತು ಆ ಧೂಳನ್ನು ಅವರೆಲ್ಲ ಇಡೀ ಊರಿಂದ ಕಲೆಕ್ಷನ್ ಮಾಡಿಕೊಂಡು ಒಂದು ನದಿಯಲ್ಲಿ ಬಿಟ್ಟು ಇಡೀ ಊರನ್ನು ಶುದ್ಧಗೊಳಿಸುವ ಒಂದು ಪ್ರಕ್ರಿಯೆ ನಡೆಯುತ್ತೆ. ಅದನ್ನು ಮಾರಿ ನೀಕುವ ಅನ್ನೋಂಥ ಕಾರ್ಯಕ್ರಮದ ಮೂಲಕ ಮಾಡ್ತೀವಿ. ಇದಕ್ಕೆ ಮಾರಿ ನೀಕುವ ಕಾರ್ಯಕ್ರಮ ಅಂತ ಹೇಳ್ತೀವಿ. ಅದಾಗಿ ಒಂದು 7 ದಿನದ ನಂತರ ಹಬ್ಬದ 2ನೆಯ ಆಚರಣೆ ಬಂದು ಬೋಟೆಕಾರನ ಬೆಪ್ಪು ಅಂತ ಕಾನ್ಸೆಪ್ಟಲ್ಲಿ ಇದು ಸಂಪೂರ್ಣವಾಗಿ ಬೋಟೆಕಾರ ಅಯ್ಯಪ್ಪನಿಗೆ ಸಂಬಂಧಪಟ್ಟಂತೆ, ಅದೇ ಈ ಅಯ್ಯನ್ ದೇವರಿಗೆ ಸಂಬಂಧಪಟ್ಟಂತೆ ನಡೆಯುವಂಥ ಒಂದು ಕಾರ್ಯಕ್ರಮ. ಇದರಲ್ಲೂ ಕೂಡ ಊರಿನ ಎಲ್ಲ ಗಂಡಸರು ಅಂಬಲ ಅನ್ನುವಂಥ ಸ್ಥಳ ಏನಿದೆ ಅಲ್ಲಿ ಎಲ್ಲರೂ ಸೇರಿ ಈ ಹಬ್ಬದ ಒಂದು ಆರಂಭ ಆಗುತ್ತೆ. ಅಲ್ಲಿ ದೈವ ನರ್ತಕರು ಬರ್ತಾರೆ. ದೈವ ನರ್ತಕರು ಬಂದು ಅದಾದ ನಂತರ ಮಣ್ಣಿನ ನಾಯಿ ಸಹ ಅಲ್ಲಿ ನಾವು ನಾಯಿಯ ಪ್ರತಿರೂಪವಾಗಿ ಮಣ್ಣಿನ ನಾಯಿಯನ್ನು ನಾವಲ್ಲಿ ತಲೆ ಮೇಲೆ ಹೊತ್ತು ವಿಶೇಷವಾಗಿ ಪೂಜೆ ಮಾಡಿ ಆ ದೇವರಿಗೆ ಅರ್ಪಣೆ ಮಾಡ್ತೀವಿ. ಇಲ್ಲಿ ಏನಂತಂದರೆ ನಮ್ಮದು ಬೇಟೆಗಾರರ ವೀರ ಪರಂಪರೆಯ ಒಂದು ಸೈನಿಕ ಪ್ರವೃತ್ತಿಯ ಒಂದು ಜನಾಂಗ ಆಗಿರೋದ್ರಿಂದ ನಾವು ಈ ಒಂದು ಬೇಸಾಯ ಕಾರ್ಯಕ್ರಮವನ್ನು ನಡೆಸುವ ಮುಂಚೆ ಎಲ್ಲ ಶಸ್ತ್ರಾಸ್ತ್ರಗಳನ್ನು ದೇವರಿಗೆ ಒಪ್ಪಿಸುವ ಅನ್ನುವಂಥ ಒಂದು ಕಲ್ಪನೆಯಡಿಯಲ್ಲಿ ಇದು ನಡೆಯೋದು. ಬೋಟೆಕಾರನ ಬೆಪ್ಪು ಅನ್ನುವಂಥ ಒಂದು ಕಾರ್ಯಕ್ರಮ. ಇಲ್ಲಿ ನಮ್ಮ ಶಸ್ತ್ರಾಸ್ತ್ರಗಳನ್ನು ದೇವರಿಗೆ ಒಪ್ಪಿಸಿ ನಾವು ಬೇಸಾಯ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳುವಂಥ ಒಂದು ಪ್ರಕ್ರಿಯೆ, ಅದಕ್ಕೆ ಬೋಟೆಕಾರನ ಬೆಪ್ಪು ಅಂತ ಹೇಳ್ತೀವಿ. ಸೊ ಇಲ್ಲಿ ನಾಯಿಯನ್ನು ಸಹ ದೇವರಿಗೆ ಒಪ್ಪಿಸುತ್ತೀವಿ, ಅಂದರೆ ನಾಯಿಯ ಪ್ರತಿರೂಪವಾಗಿ ಮಣ್ಣಿನ ನಾಯಿಯನ್ನು ಅರ್ಪಣೆ ಮಾಡುವಂಥದ್ದು. ಸೊ
ಸೊ ಇದೆಲ್ಲವನ್ನು ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಇದು ಬೋಟೆಕಾರನ ಬೆಕ್ಕು ಅಂತ ಒಂದು ಕಾರ್ಯಕ್ರಮ. ಸೊ ಈಗ ಮೊದಲಿಗೆ ಬೋಟೆಕಾರನ ಬೆಕ್ಕು ಈ ಒಂದು ಧಾರ್ಮಿಕ ವಿಧಿವಿಧಾನ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ನೋಡ್ಕೊಂಡು ಬರುವ. ಅದಾದ ನಂತರ ಮುಖ್ಯ ಹಬ್ಬ ಬೋಡನಮ್ಮೆ. ಇದರಲ್ಲಿ ಕುದುರೆ ಒಂದು ವಿಶೇಷ ಶೃಂಗಾರ ಮಾಡಿ ಯಾವ ರೀತಿ ನಾವು ಕುಣಿಸ್ತೀವಿ ಮತ್ತು ದೇವರ ಮೊಗ ಅನ್ನುವಂಥ ಒಂದು ದೇವರ ಮುಖದ ಒಂದು ಆಕೃತಿ ಇರುತ್ತೆ, ಅದನ್ನು ವಿಶೇಷವಾಗಿ ಸಿಂಗಾರಗೊಳಿಸಿ ಯಾವ ರೀತಿ ಆಚರಣೆ ಮಾಡ್ತೀವಿ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಮೊದಲಿಗೆ ಬೋಟೆಕಾರನ ಬೆಕ್ಕು ಅಂತ ಒಂದು ವಿಶೇಷ ಧಾರ್ಮಿಕ ವಿಧಿವಿಧಾನಗಳನ್ನ ನೋಡಿಕೊಂಡು ಬರುವ ಬನ್ನಿ. గ్రామస్తులు ఇంటి నమ్మే కట్టాలి
ಇಂದು ನಮ್ಮ ಕಟ್ಟಿಟ್ಟಲ್ಲಿ ಇಂಗಡ ನಮ್ಮ ಆಪಲ್ಲಿ ಕಟ್ಟಲಿಕ್ಕೆ ஒரு ತಂಗೆ ಹೊಡಿಪದಾಡು ஒரு ಕೋಲಿ ಕೊಲ್ಲದಾಡು ಕೊಲೆ ಮಾಡದಾಡು ಪಚ್ಚ ಮರ ಕೆತ್ತದಾಡು ಊರು ಬಿಟ್ಟು ಒಳಿಯದಾಡು ಕೊಚ್ಚುಕಲಿ ಮಾಡೋಂಥದ್ದು ಉಂಟಂಗೆ ಅದು ನಿಮಗೆ ತಪ್ಪು ಅವಡೆ ಪರಿಯ ಮತ್ತೆ ಬಳ್ಕು ಭಜನೆ ನಿತ್ಯ ಪಗಲು ಬೇಕೊಂಡು ಬೈಂದಲ್ಲಿ ಬೇಕೊಂಡು ಬಳ್ಕು പിന്നെ ഏ സമയത്ത് മടിക്കുമ്പോൾ കഷ്ടം കുട്ടികൾക്ക് കഷ്ടപ്പെടും ഏതുണ്ടെങ്കിൽ ഇപ്പോൾ അവർ ആദ്യം നമ്മുടെ കുതിര ആടെ ഉൾപ്പെടും പുള്ളിക്കുതിര ഉൾപ്പിട്ട് അവിടെ നിന്ന് മുഖം ഇറക്കിയിട്ട് പുള്ളിക്കുതിര ആദ്യം വന്നിട്ട് കളിച്ചിട്ട് പോയിട്ട് അവിടെ വന്നിട്ട് അവിടെ കൂറുന്നത് അവിടെ രണ്ടാമത് ഇവിടെ മുഖം പറഞ്ഞില്ല നേരിട്ട് അങ്ങനത്തെ പോകുന്നത് ഇവിടെ പറഞ്ഞു നേരിട്ട് അവിടെ അവിടെ ഏതുണ്ടെങ്കിൽ വന്നിട്ട് ഊർ ശിശുക്കളായിക്കൊട്ട് ಇಲ್ಲ ನಾಡು ಶಿಶುಗಳಾಗಿಟ್ಟು ಏದು ಕುದುರೆ ಭಾಗದಾಗಿಟ್ಟು ಏದು ತೆತ್ತು ಬಂದಾಗಿದ್ದು ಬ್ಯಾಗ್ಗಳು ತೆತ್ತು ಬಂದಾಗಿಗಳು ಅದರೊಕ್ಕ ಬಾಟೆಗಳನ್ನು ಇನ್ನು ಮುಂಬಲಕ್ಕೆ ಆ ಕಾಳಿ ಅವಸ್ಥ ಏ ತೆತ್ತು ಬಂದು ಒಕ್ಕ ಉಳ್ಳಂತ ಮಲಗಿ ಮುಸ್ಮನ ಮಡಗಡಿತ್ತು ಒಂದು ಅಡ್ಡಾಯಗಳು ಉತ್ಸವ ಕೈನೋರಿಕ್ಕೂ ಇದನ್ನು ಸಂಪಾದಿಸಿ ಮಡಬಡಿಟ್ಟು ನಂಡು ಆದ ಈಶ್ವರನ ಮಡಬಡಿಟ್ಟು ಆ ಮತ್ತೊಬ್ಬ ಮಡಬಡಿಟ್ಟು ಇದು ಏತೊಳಗಲ್ಲಿ ಅಯ್ಯಪ್ಪಡ ಬಾಟೆಗಳು ಅಯ್ಯಪ್ಪಡ ಅನುಗ್ರಹದಲ್ಲೂ ಒಂದು ಅಡ್ಡಾಯಗಳು ಸದಾ ಬಳಕೆ ಮಡಬಡಿಟ್ಟು ಪೂಜೆ ಪೂಜೆ
ಅರೆ ಸ್ವಾಮಿಯಪ್ಪ ಕೊಚ್ಚು ಮಾಮ ಬುಡ್ಡ ಅಲ್ಲಿಗೆ ಬೋಂಡು ಒಂದು ತಡಪಲೆ ಬಳ್ಳಿನ ದಾಟಿನ ಅದ್ದು 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 ಹಾ ಬುಡೋ ಕಾಂಟಿ ಟಿಪಣೆ ಬಿಡ ಬಿಡಿ ಬಿಡಿ ಒಲಿಂಪಿಯನ್ಸ್ ಎಲ್ಲ ಬಾರಿ ಜೊತೆ ಜೊತೆ ಅದ ಅಲ್ಲಿ ಟಚ್ ಆಯ್ತಿಲ್ಲ ಬಿಡ ಬಿಡಣ ಅಲ್ಲಿ ಕೂತು ಅದ ಸ್ಪೀಡ್ ಉಂಟು ಇದು ಸ್ಪೀಡ್ ಅಂತ ಮಾತ್ರ ಸ್ಪೀಡ್ ಅಂತ ಅದು ಇಷ್ಟ ಆಯ್ತು ಬಲಿ ಸಾಮಾನು ಜಾಸ್ತಿ ಬಲಿ ಎಕ್ಸಾಮ್ ಏಮುಂಡು ಎಕ್ಸಾಮ್ ಅಲ್ಲಿ ಕೋಡು ಸತ್ ಮಾಡಿ ಹಿಂದಿನ ಶುದ್ಧ ತಟ್ಟುಕಾಯಿಗಳು ಅವಳ ದಿಕ್ಕನಾಗಿಲ್ಲ ನನ್ನ ಸೋದರಿ ಉಂಟಾವು ಸೋದರಿ ಪಂಚಭಾಗತ್ತು ഇവിടെ കാത്തു മരിച്ചു അവിടെ വരൂ ഇവിടെ കാത്തു അവിടെ വരൂ ഒരു സമയത്ത് അത് പറഞ്ഞു ഞാൻ നിൽക്കുന്നില്ല പറഞ്ഞിട്ട് നിനക്ക് ഇന്ന് ഗോളി പറഞ്ഞു പറഞ്ഞിട്ട് അത്ര കാര്യം കഴിഞ്ഞ് കാഴ്ച ഭാഗത്തു എന്തൊക്കെ കാണിച്ചു ശിശു കളിച്ചായെങ്കിലും ಊರು ಕುಡಿ ಆಯ್ಗಳು ಅದನ್ನ ಮನಪುರ ಗಟ್ಟಿ ನಡ್ತಾಗ ಊರು ಕೂಡ ಬಾಗ ಕಟ್ಟಿಲ್ಲ ವಿಜಿಲು ನಡ್ಪಲು ఆయన ಆಸ್ಪತ್ರೆ పోయిన ಗಾಡಿಗೆ ಬಂದಿರ್ತದೆ ಆ ವೇದುಳ್ಳಂಗಿಲ್ಲ ಇಪ್ಪ ಕಳಿಕದ ಇಪ್ಪ ಎತ್ತರ ಶಿಶುಗಳು ಕೂಡಿ ಊರು ಕೂಡಿದ ಕೂಡಿ ಭಾಗತ್ತು ಕಾಯಿಲೆ ಕಳಿಕ ಭಾಗತ್ತು ಆ ಕಾಯಿಲೆ ದೃಷ್ಟಿ ಇಲ್ಲ ಊರು ಅಡೆಸಲು ಬರಲು ಸದಾ ಬಳಕೆ ಮಡುಬೈಟ್ಟು ಆ ಈಶ್ವರ ಅನುಗ್ರಹಗಳು ಪಡೆಕೊಂಡು ಅಯ್ಯಪ್ಪನ ಅನುಗ್ರಹಗಳು ನನ್ನ ದುರಿಗಿನ ನೂಟಿನ ಮಡುಬೈಟ್ಟು ಈ ಕಾಲ ನಂಗೆ ಬೋಡನೊಮ್ಮೆ ಬಂತು ಈಗ ನಂಗೆ ನಾಪರ ಸಾತೋಗಿ ಅಯ್ಯಪ್ಪನಲ್ಲಿ ಬೋಟೆಗಾರನ ಬೆಚ್ಚಿತ್ತು ಖುಷಿಲಿ ಬಂದು ಕೂಡ್ತು ಬಂತಿನ ನಡೆಯಲಿಂದ ನಂಗೆ ನಮ್ಮೆ ಕಟ್ಟುಡ ಈ ನಮ್ಮೆ ಕಟ್ಟಲು ಈ ಊರಲ್ಲಿ ತೋರೆ ಬುಕ್ಕೋಗಯ್ಯ ಯಾವನು ಬೋಟೆ ಬಡಿ ಮಾಡೋಕಯ್ಯ ಪ್ರತಿಯೊರು ಜನರು ಮರಕೆತ್ತೋಗಯ್ಯ ಪ್ರತಿಯೊರು ಜನರು ತೋರೆ ಎಲ್ಲಿ ಹೋಯ್ತು ಉಳಿಯೋಕಯ್ಯ ಏದಂಗೆ ನಲ್ಲಗಳು ಕಟ್ಟೋದಂಗೆ ಜೋಳು ಸದ್ದು ತಾಳ ಮೇಳ ಮಾಡೋಕಯ್ಯ ಗೋಡಿ ಸದ್ದು ಮಾಡೋಕಯ್ಯ ಇದಕ್ಕೆಲ್ಲರಿಗೂ ಬದ್ದನಾಯ್ತು ನಂಗೆ ಊರ್ಕಾರ ಇಂತು ಮಿಂಜಾಗ ಒಪ್ಪಂತ ಬಲ್ಲಿ ಕೋಡನಮ್ಮೇನ ತಾಯೋಡೆ ನಡ್ತಪ್ಪಗೆ ಆ ಬದ್ದರಗಾಳಿ ಆ ಈಶ್ವರ ಆ ಅಯ್ಯಪ್ಪ ದುರ್ಗಿಯಮ್ಮೆ ಅಯ್ಯಪ್ಪನು ಎಲ್ಲರೂ ಪ್ರಾರ್ಥನೆ ಮಾಡಿದ್ರೆ ನಂಗೆ ಈಗ ನಮ್ಮೆ ಕಟ್ಟೋಣ
ಆತ್ಮೀಯ ವೀಕ್ಷಕರೇ, ಬೋಟೆಗಾರನ ಬೆಪ್ಪ ಒಂದು ವಿಶೇಷವಾದಂಥ ಧಾರ್ಮಿಕ ವಿಧಿವಿಧಾನ ನೋಡಿದ್ದೀರಾ, ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೋತೀನಿ. ಮಾರಿ ನೀಕೋ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ವೀಡಿಯೋಗಳಿಲ್ಲ. ಬಟ್ ಅದೇ ನಾನು ಎಕ್ಸ್ಪ್ಲೈನ್ ಮಾಡ್ದಂಗೆ ಒಂದು ಸಣ್ಣ ಕಾರ್ಯಕ್ರಮ, ಇಡೀ ಊರನ್ನು ಸ್ವಚ್ಛಗೊಳಿಸುವಂಥ ಒಂದು ಕಾರ್ಯಕ್ರಮ, ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿಯನ್ನು ಹೊರಹಾಕುವಂಥ ಒಂದು ಧಾರ್ಮಿಕ ವಿಧಿವಿಧಾನ ಅದು. ಇದಾದ ನಂತರ ಬರೋದೇ ಬೋರ್ಡ್ನಮ್ಮಿಯ ಮುಖ್ಯ ಹಬ್ಬ, ಮುಖ್ಯ ವಾರ್ಷಿಕ ಮಹೋತ್ಸವದ ಒಂದು ವಿಶೇಷವಾದಂಥ ಒಂದು ಸಂದರ್ಭ. ಅಯ್ಯನ್ ದೇವರು ಮತ್ತು ಭದ್ರಕಾಳಿ ತಾಯಿಯ ವಿವಾಹ ವಾರ್ಷಿಕೋತ್ಸವದ ಒಂದು ಸಡಗರ ಸಂಭ್ರಮ ಇಲ್ಲಿರುತ್ತೆ. ಒನ್ಸ್ ಅಗೇನ್ ನಾವು ಅಂದರೆ ಇದು ಸುಮಾರು 2 ದಿನಗಳ ಒಂದು ಆಚರಣೆ ನಡೆಯುತ್ತೆ. 2 ದಿನಗಳ ಆಚರಣೆಯಲ್ಲಿ ಮೊದಲಿಗೆ ನಾವು ಇಡೀ ಊರಿನ ಜನರು ಅಂಬಲ ಅನ್ನುವಂಥ ಸ್ಥಳದಲ್ಲಿ, ನಾನು ಮೊದಲು ಹೇಳಿದಾಗೆ ಅಂಬಲ ಅನ್ನುವಂಥ ಸ್ಥಳದಲ್ಲಿ ಸೇರ್ತೀವಿ. ಅಲ್ಲಿ ದೇವರ ಆವಾಹನೆ ಆಗುತ್ತೆ. ಇಡೀ ನಮ್ಮ ಜಾನಪದ ಹಾಡನ್ನು ಅಲ್ಲಿ ಹಾಡ್ತೀವಿ. ಜಾನಪದ ಡೊಳ್ಳನ್ನು ನಾವಲ್ಲಿ ಬಡಿದುಕೊಳ್ಳುತ್ತಾ, ಕೊಡವ ವಾಲಗ ಇರುತ್ತೆ. ಒಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಅಲ್ಲಿ ಸಂಭ್ರಮ ಮನೆ ಮಾಡಿರುತ್ತೆ. ವಿವಿಧ ರೀತಿಯ ವೇಷಭೂಷಣಗಳನ್ನು ತೊಡ್ತಾರೆ. ಸೊ ಇದೆಲ್ಲದರ ಒಂದು ಆರಂಭ ಆ ಒಂದು ಪರ್ಟಿಕ್ಯುಲರ್ ಸ್ಥಳದಲ್ಲಿ ನಡೆಯುತ್ತೆ. ಆ ಪರ್ಟಿಕ್ಯುಲರ್ ಸ್ಥಳದಲ್ಲಿ ನಡೆದು 2 ಭಾಗಗಳಾಗಿ ಊರಿನ ಜನರು ವಿಂಗಡಣೆ ಆಗ್ತಾರೆ. ಒಂದು ಭಾಗ ಒಂದು ಕಡೆಯನ್ನು ಕವರ್ ಮಾಡಿದ್ರೆ, ಮತ್ತೊಂದು ಭಾಗ ಇನ್ನೊಂದು ಕಡೆಗೆ ಹೋಗ್ತಾರೆ. ಅದನ್ನು ಮೊದಲಿಗೆ ನಾವು ಹೋಗೋದು ಮೇಚಮಾಡ ಒಂದು ಕುಟುಂಬಸ್ಥರ ಬಲ್ಯ ಮನೆ ಅಂತ ಹೇಳ್ತೀವಿ, ಆ ಸ್ಥಳಕ್ಕೆ ಹೋಗ್ತೀವಿ. ಅವರು ನಮ್ಮ ಊರಿನ ತಕ್ಕ ಮುಖ್ಯಸ್ಥರು. ಅವರ ಮನೆಯಲ್ಲಿ ದೇವರ ಕುದುರೆ ಇರುವಂಥದ್ದು, ದೇವರ ಕುದುರೆಯ ಆರಾಧನೆ ನಡೆಯುವಂಥದ್ದು. ಮೊದಲಿಗೆ ಅವರ ಮನೆಗೆ ಹೋಗಿ ಎಲ್ಲ ರೀತಿಯ ಒಂದು ಅಲ್ಲಿ ನಾವು ದೇವರ ಮುಂದೆ, ದೇವರ ದೀಪದ ಮುಂದೆ ಈ ಬೇರೆ ಬೇರೆ ರೀತಿಯ ದೇವರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಆಟಗಳಿದ್ದಾವೆ, ಒಂದಷ್ಟು ವಿಶೇಷ ಪ್ರದರ್ಶನಗಳಿರ್ತವೆ, ಅದನ್ನು ಮಾಡ್ತೀವಿ. ಹೀಗೆ ಮಾಡಿ ಇಡೀ ರಾತ್ರಿ ಇಡೀ ಊರನ್ನು ಸುತ್ತುವಂಥ ಒಂದು ಕಾರ್ಯಕ್ರಮ ನಡೀತೀವಿ. ಅಂದರೆ ಬೇಡುವುದು, ಬೋರ್ಡ್ನಮ್ಮೆ ಅನ್ನುವಂಥದ್ದು ಬೇಡುವ ಹಬ್ಬ. ಬೋರ್ಡ್ನಮ್ಮೆ ಈ ಮನೆಗೆ ಹೋಗಿ ಅಲ್ಲಿ ಬೇಡಿ ಸಂಭ್ರಮ ಪಡುವಂಥದ್ದು. ಮಾರನೇ ದಿನ ಕೆಸರೆರಚಾಟದ ಮೂಲಕ ನಾವು ಸಂಭ್ರಮ ಪಡುವಂಥದ್ದು ಸಹ ಅಲ್ಲಿ ನಡೆಯುತ್ತೆ. ಸೊ ಮೊದಲೇ ಇದೇ ರೀತಿ ಇಡೀ ಊರನ್ನು ನಾವು ಸುತ್ತಿದ್ದೀವಿ. ನಾನು ಮೊದಲು ಹೇಳಿದಾಗ 2 ಭಾಗಗಳು ನಡೀತೀವಿ. ಒಂದು ಬೆಂಗಕೈ, ಮತ್ತೊಂದು ಕೊಮ್ಮಡಕೈ. ಈ ಥರ 2 ಭಾಗಗಳಾಗಿ ವಿಂಗಡಣೆ ಆಗಿ ಇಡೀ ರಾತ್ರಿ ಪ್ರತಿ ಮನೆಗೆ ಹೋಗ್ತೀವಿ. ಬೇರೆ ಬೇರೆ ವೇಷಭೂಷಣಗಳನ್ನು ತೊಟ್ಕೊಂಡು ಒಂದು ರೀತಿಯ ಸಂಭ್ರಮ ಆಚರಣೆ ಮಾಡುವಂಥ ಒಂದು ವಿಶೇಷ ಸಂಭ್ರಮಾಚರಣೆ ಇದು ನಾವು ಮಾಡುವಂಥದ್ದು. ಸೊ ಈ ರೀತಿ ನಾವು ನಡೆಸ್ತೀವಿ. ಅದಾದ ನಂತರ ಬೆಳಗಿನ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ಮೇಚಮಾಡ ಮನೆಗೆ ತೆರಳಿ ಅಲ್ಲಿ ದೇವರ ಕುದುರೆಯ ವಿಶೇಷವಾದಂಥ ಸಿಂಗಾರಗೊಂಡಂಥ ದೇವರ ಕುದುರೆಯನ್ನು ಸಿಂಗಾರ ಮಾಡಿಕೊಂಡು ಮತ್ತು ನಾವು ಈ ಚೂಳರ ಪಟ್ಟಿಗೆ ಅದನ್ನು ತುಂಬ ವಿಶೇಷವಾಗಿ ಎಲ್ಲ ಜನರು ಸೇರಿಕೊಂಡು ನಮ್ಮದೇ ಆದಂಥ ಒಂದು ಹಾಡನ್ನು ಹಾಡಿಕೊಂಡು ಕೊಡವ ವಾಲಗದ ಜೊತೆಗೆ ಅದನ್ನು ಮೆರವಣಿಗೆ ಮೂಲಕ ಈ ಒಂದು ಚೂಳರ ಪಟ್ಟಿಗೆ ತರ್ತೀವಿ. ಅದೇ ರೀತಿ ಈಗ 2 ಕುದುರೆಗಳಿರ್ತವೆ, ಒಂದು ಹೆಣ್ಣು ಕುದುರೆ ಮತ್ತು ಗಂಡು ಕುದುರೆ. ಈ 2 ದೇವರ ಕುದುರೆಗಳು. ಈ ದೇವರ ಕುದುರೆ ಒಂದು ಮೇಚಮಾಡ ಒಕ್ಕ ಫ್ಯಾಮಿಲಿ, ಅದನ್ನು ಒಬ್ಬರು ಒಂದು ಕಡೆ, ಮತ್ತೊಂದು ಪುಳ್ಳಂಗಡ ಫ್ಯಾಮಿಲಿ. ಈ ದೇವರ ಕುದುರೆಯನ್ನು ಮೇಂಟೈನ್ ಮಾಡುವಂಥ 2 ಫ್ಯಾಮಿಲಿಗಳು. 2 ಕುದುರೆಗಳು ಬಂದು ಸೇರಿ ಆ ಒಂದು ಮೊದಲು ಹೇಳಿದಾಗ ಚೂಳರ ಪಟ್ಟಿ ಗ್ರೌಂಡಲ್ಲಿ ಸೇರ್ತೀವಿ. ದೊಡ್ಡ ಮಟ್ಟದಲ್ಲಿ ಸಂಭ್ರಮ ಪಡ್ತೀವಿ. ಅದಾದ ನಂತರ ಮಧ್ಯಾಹ್ನದ ಮೇಲೆ ದೇವರ ಮೊಗ ಇಳಿಸುವಂಥ ಒಂದು ಕಾರ್ಯಕ್ರಮ ನಡೀತೀವಿ. ಇದು ಕೂಡ ಇದರಲ್ಲಿ ಪೊನ್ನಿಮಾಡ ಫ್ಯಾಮಿಲಿ ಮತ್ತು ಅರಮಣಮಾಡ ಫ್ಯಾಮಿಲಿ ದೇವರ ಮೊಗದ ಒಂದು ವಿಶೇಷ ಶೃಂಗಾರ ಇರ್ಬೋದು, ಯಾವುದೇ ರೀತಿಯ ಒಂದು ಜವಾಬ್ದಾರಿ ಅದೆರಡು ಫ್ಯಾಮಿಲಿಗಳು ತಗೊಳ್ತವೆ. ದೇವರ ಕುದುರೆಯಲ್ಲಿ ಮೇಚಮಾಡ ಮತ್ತು ಪುಳ್ಳಂಗಡ ಫ್ಯಾಮಿಲಿ, ದೇವರ ಮೊಗದಲ್ಲಿ ಪೊನ್ನಿಮಾಡ ಮತ್ತು ಅರಮಣಮಾಡ ಫ್ಯಾಮಿಲಿ ನಮ್ಮ ಊರಿನಲ್ಲಿ ಅವರ ಒಂದು ನೇತೃತ್ವದಲ್ಲಿ ಇದೆರಡು ಕಾರ್ಯಕ್ರಮ ನಡೀತವೆ. ದೇವರ ಮೊಗನೂ ಸಹ ವಿಶೇಷವಾಗಿ ಪಣಿಕ ಜನಾಂಗದವರು ಅದನ್ನು ತಲೆ ಮೇಲೆ ಹೊತ್ತು ವಿಶೇಷವಾಗಿ ಶೃಂಗ, ಅದೊಂದು ಮುಖ ಇರುತ್ತೆ. ಹೆಣ್ಣು ಅಂದರೆ ಭದ್ರಕಾಳಿ ದೇವರ ಪ್ರತಿರೂಪ, ಗಂಡು ಅಯ್ಯನ್ ದೇವರ ಮುಖದ ಪ್ರತಿರೂಪ. ಇದೆರಡನ್ನು ತಂದು ತುಂಬ ಜೋರಾಗಿ ಶೃಂಗಾರಗೊಳಿಸಿ ಮತ್ತು ಸೇಮ್ ಅದೇ ಚೂಳರ ಪಟ್ಟಿಗೆ ತಂದು ದೊಡ್ಡದಂಥ ಒಂದು ಸಂಭ್ರಮ ನಡೆಯುತ್ತೆ. ಆಗಲೇ ಸಂಭ್ರಮ ನಡೆಸಿ ಅದೇ ಮದುವೆಯನ್ನು ನಾವು ಯಾವ ರೀತಿ ಸಂಭ್ರಮ ಪಡುತ್ತೀವಿ ಅನ್ನೋದನ್ನ ನೀವು ವಿಡಿಯೋದ ಮೂಲಕ ನೋಡಬೇಕು. ಅದೇ ರೀತಿ ನೀವು ಖುಷಿ ಪಡ್ತೀರ. ಸೊ ಈ ರೀತಿ ಕಾರ್ಯಕ್ರಮ ನಡೆದು ಅಲ್ಲೇ ಭಂಡಾರ ಹರಕೆಯನ್ನು ಹಾಕುವಂಥ ಒಂದು ನಡೆಯುತ್ತೆ. ಅದೇ ರೀತಿ ಮತ್ತೆ ಫೈನಲ್ ಆಗಿ ಭದ್ರಕಾಳಿ ದೇವರ ದೇವಾಲಯಕ್ಕೆ ಹೋಗಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಹಬ್ಬ ಕೊನೆಗೊಳ್ಳುತ್ತೆ. ಇದು ನಮ್ಮ ಬೋರ್ಡ್ನಮ್ಮೆಯ ಒಂದು ಸಣ್ಣದಾದಂಥ ಒಂದು ಪರಿಚಯ. ಅಯ್ಯನ್ ದೇವರು ಮತ್ತು ಭದ್ರಕಾಳಿ ತಾಯಿಯ ವಿವಾಹ ವಾರ್ಷಿಕೋತ್ಸವವನ್ನು ಬೋರ್ಡ್ನಮ್ಮೆ ಅನ್ನುವಂಥ ಹಬ್ಬದ ಮೂಲಕ ಕೊಡವ ಜನಾಂಗದವರು ಆಚರಿಸುವ ಸಂಭ್ರಮ ಪಡುವಂಥ ಒಂದು ರೀತಿ ನೀತಿ. ಈ ಕುದುರೆಯನ್ನು ತೆಗೆದು ಕುದುರೆಯನ್ನು ಆಡಿಸುವಂಥದ್ದು ಏನು ಇದೆ ಅದು ಮತ್ತು ಅಶ್ವಮೇಧ ಯಾಗಕ್ಕೆ ಒಂದಕ್ಕೊಂದು ಒಂದು ರೀತಿಯ ಸಣ್ಣದಾದಂಥ ಒಂದು ಸಂಬಂಧ ಅಥವಾ ಆ ಕಲ್ಪನೆಯಲ್ಲಿ ಅದು ಮೂಡಿ ಬರುತ್ತೆ. ಕುದುರೆ ನಮ್ಮ ಕೊಡವ ಭಾಷೆಯಲ್ಲಿ ಹೇಳುವಂತೆ ಕುಂದತ್ತು ಮೊಟ್ಟಲು ನೇಂದ ಕುದುರೆ ಪಾರಣೆ ಮಾನಿಲಿ ಅಳಿಂಜ ಕುದುರೆ ಅನ್ನುವಂಥ ಒಂದು ಈ ಬೋರ್ಡ್ನಮ್ಮೆಗೆ ಸಂಬಂಧಪಟ್ಟಂತೆ ಒಂದು ನುಡಿ ಇದೆ. ಅದೇನಂತ ಹೇಳುತ್ತೆ ಅಂದರೆ ಕುಂದತ್ತು ಮೊಟ್ಟಲು ಮೊದಲ ಬೋರ್ಡ್ನಮ್ಮೆ
ನಮ್ಮ ಕೊಡಗಿನ ಮೊದಲ ಬೋರ್ಡ್ನಮ್ಮೆ ಆಚರಣೆ ಆರಂಭ ಆಗುತ್ತೆ. ಕೊನೆಯ ಬೋರ್ಡ್ನಮ್ಮೆ ಬಂದು ಪಾರಣೆ ಬೋರ್ಡ್ ಅನ್ನುವಂಥದ್ದು ಕೊನೆಯ ಬೋರ್ಡ್ನಮ್ಮೆ. ಅದಷ್ಟರ ಮಧ್ಯೆ ಎಲ್ಲ ಊರಿನಲ್ಲೂ ಬೇರೆ ಬೇರೆ ಊರಿನಲ್ಲಿ ಈ ಹಬ್ಬದ ಸಂಭ್ರಮಾಚರಣೆ ನಡಿಬೇಕು. ಅದಕ್ಕೆ ಬೋರ್ಡ್ನಮ್ಮೆ ಅಂದಾಗ ಅದರಲ್ಲಿ ಸಂಭ್ರಮಾಚರಣೆ ಇರುತ್ತೆ, ಮತ್ತು ಬೇರೆ ಬೇರೆ ರೀತಿಯ ಕೆಟ್ಟ ಪದಗಳ ಬಳಕೆ ಇರುತ್ತೆ. ಅದನ್ನೆಲ್ಲವನ್ನು ಬಿಟ್ಟು ಈ ನಮ್ಮ ಬೋರ್ಡ್ನಮ್ಮೆಯಲ್ಲಿ ಒಂದು ಪಾವಿತ್ರ್ಯತೆ ಇದೆ, ಒಂದು ಧಾರ್ಮಿಕ ವಿಶೇಷವಾದಂಥ ಒಂದು ರಿಚ್ನೆಸ್ ಏನಿದೆ, ಧಾರ್ಮಿಕ ಶ್ರೀಮಂತಿಕೆ ಇದೆ. ಇದೆಲ್ಲವನ್ನೂ ಸಹ ನಾವು ಮನಗಾಣಬೇಕು. ಕೇವಲ ಸಂಭ್ರಮ ಮಾತ್ರ ಅಲ್ಲ, ಇದು ನಿಜವಾಗಲೂ ಅದ್ಭುತವಾದಂಥ ಹಬ್ಬ, ತುಂಬ ಪವಿತ್ರವಾದಂಥ ಹಬ್ಬ. ಇದಕ್ಕೆ ಅದರದೇ ಆದಂಥ ಒಂದು ಸ್ಥಾನಮಾನ ಇದೆ, ಅದರದೇ ಆದಂಥ ಒಂದು ಹಿನ್ನೆಲೆ ಇದೆ. ಸೊ ಇಷ್ಟು ಈ ಒಂದು ವಿಶೇಷವಾದಂಥ ಹಬ್ಬದ ಒಂದು ಸಣ್ಣ ಕಿರುಪರಿಚಯ. ಸೊ ಈಗ ಬೋರ್ಡ್ನಮ್ಮೆಯ ಮುಖ್ಯ ಹಬ್ಬವನ್ನು ನೋಡ್ಕೊಂಡು ಬರುವ. ಸೊ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದೊಡ್ಡ ಮಟ್ಟದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಈ ವಿಡಿಯೋನ ಕೊನೆಯವರೆಗೆ ನೋಡಿ. ಕೊನೆಯವರೆಗೆ ನೋಡಿದ್ರೆ ಮಾತ್ರ ಈ ಹಬ್ಬದ ನಿಜವಾದಂಥ ಒಂದು ಆ ಬ್ಯೂಟಿ ಏನಿದೆ ಅದನ್ನು ನೀವು ಫೀಲ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಬನ್ನಿ, ಬೋರ್ಡ್ನಮ್ಮೆಗೆ ವಿಶೇಷವಾದಂಥ ಸ್ವಾಗತ. ಥ್ಯಾಂಕ್ ಯು. ಎಲ್ಲ ತಾಯಾಡು ಮಾಲ್ ಮಾಲು ನೋಡ್ತಾ ಬಂತು ನೋಡೋದಿಲ್ಲ ಕಣ್ಗಮ್ಮನಿ ಅದೇ ಬಾರೆ ಗೊತ್ತಾಗಿಲ್ಲ. ಓಯ್ ರಾಮ ರಾಮ ಶ್ರೀರಾಮ. ಸರಿ ಸಾಕೊಂಡು ಮುಂತಿದ್ದೀಗ ಅಲ್ಲ ಸೈಡ್
One, two, three. ಅಲ್ಲಿ ಈಗ ನಿಂಗಳ ಇಚ್ಛೆ ಇಲ್ಲಿ ಭೀಮಾ ಬಾರೆ ಕಾಡು ವಿಡಿಯೋ ಮಾಡಿಬಿಟ್ಟು ದಂಡಾಳು ಹಿಂಗ ಮಾಡಿ ಕ್ಯಾಮ್ರಾ எடுத்து ಬಂದೆ ವಿಡಿಯೋ ಮಾಡೋಕೆ ಅಕ್ಕು ಎಲ್ಲ ರೆಕಾರ್ಡ್ ಮಾಡೋ ಅಚ್ಚಾ ಒಳಗೆ ರೆಂಡು ಒಳಗೆ ಸೇತು ರೆಂಡು ರೆಕಾರ್ಡ್ ಚಾಯ್ತ ಮಾಡೋ ಮಾಡದೆ ಬಾಕೊಂದು ಇಲ್ಲ ಮಾಡಿ ಮಾಡಿ ಎತ್ತರ ಮಾಡಿ ಬಿಡು ಮನೆ ಕೊಟ್ಟು ಮನೆ ಕೊಟ್ಟು ಪುನಃ
ಮಚ್ಚ ಇಕ್ಕ ಬಂದ ಖರ್ಚಿ ಗಿರ್ಚಿ ವೆಚ್ಚಲ ಕೊಟ್ಟಂಡಿ ಅಕ್ಕಮ್ಮನ ಸಾಕಮ್ಮನ ಬಿಟ್ರಂಗ ನಾನ್ ಆಡ ಪಾಡಕ ಕೆಲಸ ಮಾಡ ಬತ್ತುಡಿ ಅಲ್ಲ ಅಕ್ಕಮ್ಮ ಸಾಕಮ್ಮ ಪಕ್ಕಮ್ಮ ಎಲ್ಲ ಬಿಟ್ಟು ಬಿಡೋಗಿ ಎಂತ ಮಾಡಿ ನಿಂಚೋಡು ಪಪ್ಪಂಡಲ್ಲ ಬಿಡುವ ಮುಂದೆ ಬಿಡು ಬಿಡು ಸದ್ದು ಮುಟ್ಟುಲಲ್ಲ ನೀನ್ ಚಿಂತೆ ಮಾಡ ಅವಳಲ್ಲ ಅವೆಲ್ಲ ರೆಕಾರ್ಡ್ ಮಾಡಿ ಸಾಕಲ್ಲ ಅಕ್ಕ ಪಕ್ಕ ಮಾಡೋಜಿ ವೈಪತ್ತಿಂಗ್ ಮಾಡಿ ಎಲ್ಲ ಆಯ್ತು ಸೂಳ ಸೂಳ ಎಲ್ಲಿಯ ಪೋಚು ಸಾಕಿನ ಸೂಳ ಸೂಳ ಈ ಮನೆ ಮಾಡೋಣ ಪಲ್ಯ ಫೋನ್ ಮೇಲೆ ಫೋನ್ ಈಗ ಮದುವೆ ಆದ್ಮೇಲೆ ಇವತ್ತನೇ ಹಾಕಿ ಒಂದು ಊಟ ಮಾಡಿ ತರಕೆ ಇರಲ್ಲ ಇನ್ನು ಅಪ್ಪನ ಅವಳಿ ಜಾಸ್ತಿ ಸ್ಮಾರ್ಟ್ ಆಗಿದ್ದಾರೆ 12 ಗಂಟೆ ಮೇಲೆ ಫೋನ್ ಮಾಡೋದು ಆಗ್ಲೇ ಆಗ್ಬೋದು ಮಾಡಿ ಅದಕ್ಕೆ ಜಗಳ ಏನ್ ಮಾಡಿ ಗೊತ್ತಾ ಅಲ್ಲೂ ಇದಲ್ಲ ಆ ಕಡೆ ಈ ಕಡೆ ಕಿತ್ತು ಎಡಬಲ ಬಿಡ್ತೀನಿ ಮಧ್ಯದಲ್ಲಿ ಎಷ್ಟು ಅವನ್ ಕೈಗೆ ಚೆನ್ನಾಗಿ ಕವರ್ ತಪ್ಪು ತಪ್ಪು ಮಾಡ್ಬಿಡ್ತೇನೆ ಅಮ್ಮ ಚೆನ್ನಾಗಿ ಚೇತು ಬಾರ ಪಟೋಡಿ ಪಂಜಿ ಎಲ್ಲ ಮುಂಜಿ ಬಿಡಿಕ ಮುಂಜಿ
Pata
प्राणाय स्वाहा वनाय स्वाहा उदनाय स्वाहा वानाय स्वाहा वनाय स्वाहा अंतागर्भे भोषर्षे व्यामृतवाद ऋदाभ्यो नमः स्वादिपदे तदरः प्रवीरं चिनयं ब्रह्मदासुदनं स्वाहा जीववादि वन्दिराय तदरः प्रवीरं चिनयं ब्रह्मदासुदनं पादस्वादिपदे संजदिनानं स्वगनं नमामि विद्विना वामद्रं देवराजं ब्रह्मदासुदानां मन्नो देदावन्तो विद्वाना यो वेदासुराभक्तवीरं दर्शनं परमहंसमहेश्वर
ಅದು ಅವರ ಮನೇಲಿ ಇತ್ತು ಅದು ಅನಿವಾರ್ಯ ಆಯ್ತು ಈಗ ಈ ಮನೆ ಕೊಂಡು ತುಳಿದು ಆರ್ಕಾಲ ಹಾಕಿ ಈಗ ಪುನಃ ಈ ಮನೆ ಆ ಬದುವರ ಒಕ್ಕಕಾರ ಅವರು ಐದು ಮನೆಯನ್ನು ಕಟ್ಟೋಗಿ ಅಲ್ಲಿ ಸ್ಥಾಪನೆ ಮಾಡುವ ಆ ಸ್ಥಾಪನೆ ಮಾಡಲಿ ಎಣ್ಣೆಗೆ ಅನಿತ್ತು ಅನೇಕ ಎಣ್ಣೆಗೆ ತಪ್ಪು ನೆಪ್ಪು ಬಂತುಳಿಗೆ ಆ ಭದ್ರಗಾಳಿ ಮಾತಾಯಿ ಅದನ್ನು ಮಾಡುಕುಟ್ಟಲು
ಆ ಒಕ್ಕಳು ಊರುದು ಕಾಪಾಡಿ ಹೋಗೋದು ಆ ಭದ್ರಗಾಳಿ ಭಾರ ಇಟ್ಟು ಸ್ವಾಮಿ ಆ ಈಶ್ವರ ಭದ್ರಗಾಳಿ ಎಲ್ಲರೂ ಭಾರ ಇಟ್ಟು ಭಯಂಕರ ಬನ್ನಿ 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 ಬನ್ನಿ
ಭಕ್ತಾದಿಗಳು ಸಾಲಾಗಿ ನಿಂತಿದ್ದಾರೆ. ಪ್ಲಾಸ್ಟಿಕ್ ತೆಗೆದುಕೊಡಿ. ಆಯ್ತಿಲ್ಲ ನೀವು ಅರ್ಥ ಓಡಿ ಬಿಟ್ಟು ಗೋಡಿ ಕೊಟ್ಟು ಚಿಕ್ಕಾಯ್ತು ಗೋಡಿ ಕೊಟ್ಟು ಚಿಕ್ಕ ಬರೀ ನೋಡ್ಕೊಂಡು ಬರೀ ಮಧುರಯಪ್ಪ ಮಾದೇರಪ್ಪ ದುರ್ಗಿಯವ್ವ ಬರೆಯವ್ವ ಭಜಗರಮ್ಮ ಬೋವದಮ್ಮೆ ಮಧುರಯಪ್ಪ ಮಾದೇರಪ್ಪ ದುರ್ಗಿಯವ್ವ ಬರೆಯವ್ವ ಭಜಗರಮ್ಮ ಬೋವದಮ್ಮೆ ಕರೆಕ್ಟ್ ಸರಿ ಏನಾಡ್ಬೋದಕ್ಕ ವೈದ್ಯ